ವಿದ್ಯಾಭ್ಯಾಸ ಅನ್ನೋದು ಯಾರೊಬ್ಬರ ಸ್ವತ್ತು ಅಲ್ಲ, ಮತ್ತು ಅದಕ್ಕೆ ಇಂಥದ್ದೇ ಏಜಲ್ಲಿ ಓದಬೇಕು ಅನ್ನುವಂಥದ್ದು ಇಲ್ಲ ಅನ್ನೋದಕ್ಕೆ ಇಲ್ಲೊಬ್ರು ತಾಜಾ ಉದಾಹರಣೆ ಸಿಕ್ಕಿದೆ ನೋಡಿ. 89 ವರ್ಷ ರೀ ಇವ್ರಿಗೆ. ಈ ವಯಸ್ಸಲ್ಲಿ PhD ಮುಗಿಸಿ ದಾಖಲೆ ಮಾಡಿದ್ದಾರೆ, ಡಾಕ್ಟರೇಟ್ ಪದವಿ ಕೂಡ ಪಡ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ನೂರಾರು ಜನ ಶಿವಶರಣರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ, PhD ಮಾಡ್ಕೊಂಡಿದ್ದಾರೆ ಇವರು. ಡೋಹರ ಕಕ್ಕಯ್ಯನವರು ಬರೆದ ಕೇವಲ 6 ವಚನಗಳನ್ನ ಇಟ್ಕೊಂಡು ಶಿವಶರಣ ಡೋಹರ ಕಕ್ಕಯ್ಯ ಅವರ ಒಂದು ಅಧ್ಯಯನ ಎಂಬ ವಿಷಯದ ಮೇಲೆ PhD ಮಾಡಿದ್ದಾರೆ 89 ವರ್ಷದಲ್ಲಿ. ಸ್ಕೂಲಿಗೆ ಕಳಿಸಿ ಬ್ಯಾಗು ಪುಸ್ತಕ ಎಲ್ಲ ಕೊಟ್ಟಾಗಲೇ ನಾವು ಓದಲ್ಲ ಸರಿಯಾಗಿ ಕೆಲವೊಬ್ರು. ಈಗ ನೋಡಿ, ಅಲ್ಲಿ ಡೋಹರ ಕಕ್ಕಯ್ಯ ಹೊಂದಿದ ಒಡನಾಟ, ಓಡಾಡಿದ ನೆಲ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಒಂದು ರಿಸರ್ಚ್ ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ. ರಾಜ್ಯದ ಶೈಕ್ಷಣಿಕ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಈ ವಯಸ್ಸಿನಲ್ಲಿ 89 ವರ್ಷ ಇಳಿ ವಯಸ್ಸಿನಲ್ಲಿ ಎದ್ದು 50-60 ಆದ ತಕ್ಷಣ ಎದ್ದು ಕೂತ್ಕೊಳ್ಳೋದೇ ಕಷ್ಟ ಅಂತೀವಿ. ಇಂಥ ಇಳಿ ವಯಸ್ಸಿನಲ್ಲಿ PhD ಪದವಿಯನ್ನು ಪಡ್ಕೊಂಡಿದ್ದಾರೆ. ಭೇಷ್ ಅನ್ಲೇಬೇಕಲ್ವಾ ಮತ್ತೆ. ಈಗ ಶಿವಶರಣ ಡೋಹರ ಕಕ್ಕಯ್ಯ ಒಂದು ಅಧ್ಯಯನ PhD ಮೊನ್ನೆ 8ನೇ ತಾರೀಕಿಗೆ ಅವಾರ್ಡ್ ಆಯಿತು. ಆ ಅವಾರ್ಡು ಆಗಿನ ವೇಳೆಯಲ್ಲಿ ನಮ್ಗೆ ರಿಜಿಸ್ಟ್ರಾರ್ ಇದ್ದರು, ಅವರು ಇನ್ನೊಬ್ಬರು ಇದ್ದರು. ಎಷ್ಟು ವಯಸ್ಸು ಈಗ ಅಂದ್ರೆ 87 ವಯಸ್ಸಿನ ಆದವನಿಗೆ ನಾನು PhD ಕೊಡಕತ್ತೀನಿ ಅಂತ ಭಾಳ ಹೆಮ್ಮೆ ಪಟ್ಟಿದ್ರು. ಆದ್ರೂ ಸಹಿತ ಅವ್ರು ಹೋಗಿ 1 ವರ್ಷ ಆಯಿತು. ಈಗ 88 ಮುಗಿದು 89 5/1 ನಂದು ಡೇಟ್ ಆಫ್ ಬರ್ತ್ 5/1/36. ಹೀಗಾಗಿ 5/1ನೇ ತಾರೀಕಿಗೆ 88 ಮುಗಿದು 89 ಚಾಲು ಆಯಿತು. ಆವಾಗ ಅವರು ಅವಾರ್ಡ್ 8ನೇ ತಾರೀಕಿಗೆ ಅವಾರ್ಡ್ ಕೊಟ್ಟರು. ಆಮೇಲೆ ನಿಮ್ಮೆಲ್ಲರ ಒಂದು ಆಶೀರ್ವಾದ, ಬಸವಣ್ಣನ ಕೃಪೆ, ಜನ್ಮ, ಬಾಲ್ಯ, ಶಿಕ್ಷಣ, ಹೀಗೆ ಅವರು ಸಮಾಜದಲ್ಲಿ ಏನೇನು ಕಾರ್ಯಗಳನ್ನು ಮಾಡಿದ್ದಾರೆ ಆ ರೀತಿಯಲ್ಲಿ ತೆಗೆದುಕೊಂಡು ಹೋಗಿದ್ದೇನೆ ರೀ. ಯಾಕಂತಂದ್ರೆ ಅವರು ಸಮಾಜದಲ್ಲಿ ಎಷ್ಟೋ ಜನ ಅಸ್ಪೃಶ್ಯತೆ ಭಾಳ, ಮತ್ತು ನಾವು ಅದನ್ನು ಅನುಭವಿಸಿದವರು ಅಂತ ಹೇಳಬಾರ್ದು. ಓಕೆ, ಇದೀಗ ಇಡೀ ರಾಜ್ಯವೇ ಭೇಷಜ ಅಂತ ಇದೆ ಇವರ ಈ ಸಾಧನೆಗೆ. ಇಳಿ ವಯಸ್ಸು 89ನೇ ವಯಸ್ಸಿನಲ್ಲಿ PhD ಮಾಡಿದ್ದಾರೆ ಮಾರ್ಕಂಡೇಯ ದೊಡ್ಡಮನಿ ಅವರು. ಈಗ ಅವ್ರು ಅದನ್ನೇ ಹೇಳ್ತಾ ಇದ್ರು, PhD ರಿಸರ್ಚ್ ಮಾಡಿ ಒಂದು ಪದವಿ ಕೊಡೋರು ಕೂಡ ಅಯ್ಯೋ ಇಂಥ ವಯಸ್ಸಿನವ್ರಿಗೆ ಕೊಡ್ತಾ ಇದ್ದೀವಾ, ನಮಗೆ ಹೆಮ್ಮೆ ಆಗ್ತಾ ಇದೆ ಅಂತ ಖುಷಿ ವ್ಯಕ್ತಪಡಿಸಿದ್ರಂತೆ ಅವರು 2 ವರ್ಷದ ಹಿಂದೆ.